ದೊಡ್ಡದಾಗಿ ಮಳೆಯಾಗಿ ಪಚ್ಚೆ ಪೈರುಗಳೆಲ್ಲ ಸಮೃದ್ಧಿಯಾಗಿ ಬೆಳೆದಿವೆ. ಇದರಿಂದ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಆನಂದವಾಗಿದ್ದಾರೆ. ಮಹಾಶಿವಭಕ್ತರಾದ ತಮಗೆ ಯಾವಾಗಲೂ ದೈವಾನುಗ್ರಹವಿದೆ. ಆದ್ದರಿಂದ ಪ್ರಜೆಗಳೆಲ್ಲರೂ ಸುಖವಾಗಿದ್ದಾರೆ ಪ್ರಭು. ಓ ಸಾಮಂತರು, ಬನ್ನಿ ಸಾಮಂತರೆ, ಕುಳಿತುಕೊಳ್ಳಿ. ಇದೇನು ಸಾಮಂತರೆ, ಯಾವ ಮುನ್ಸೂಚನೆಯನ್ನು ಕೊಡದೆ ಅಥವಾ ಸೇವಕರಿಂದಲೂ ಹೇಳಿ ಕಳಿಸದೆ ಇದ್ದಕ್ಕಿದ್ದ ಹಾಗೆ ಬಂದಿರಲ್ಲ. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವೇ? ಹೌದು ಪ್ರಭು, ದೇವರ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿದ್ದಾರೆ. ಆದರೆ ನನಗೆ ಏನದು? ಏನಾದರೂ ತೊಂದರೆಯೇ ಅಥವಾ ಗಂಡಾಂತರವೇ? ಏನಿದ್ರೂ ಹೇಳಿ, ನಾವು ನಿರ್ವಹಿಸುತ್ತೇವೆ. ಅದು ನಿಮ್ಮಂಥವರಿಂದ ಸಾಧ್ಯವಿಲ್ಲ ಮಹಾಪ್ರಭು. ಭಗವಂತನ ದಯೆಯಿಂದ ಮಾತ್ರ ಸಾಧಿಸಲು ಸಾಧ್ಯ. ಸಾಮಂತರೇ, ನಾವು ಒಮ್ಮೆ ಬಾಯಿಂದ ಹೇಳಿದ ಮೇಲೆ ಅದನ್ನು ಶಿವನು ಸಹ ಒಪ್ಪಿ ನಿಮ್ಮ ಇಚ್ಛೆಯನ್ನು ಈಡೇರಿಸುತ್ತಾನೆ. ಏನಿದ್ರೂ ಚಿಂತೆ ಇಲ್ಲ, ಹೇಳಿ. ಆಲಿಸಬೇಕು. ಈ ಮಗು ಹುಟ್ಟಿದ ದಿನವೇ ಒಂದು ಗಣೆ ಮರ ಹುಟ್ಟಿದೆ. ಇವಳ ಜಾತಕ ಬರೆದ ಜ್ಯೋತಿಷ್ಯರು ನೀಚ ಕುಲದವನೊಬ್ಬ ಇವಳ ಕೈ ಹಿಡಿದ ದಿನವೇ ಸಾಯುತ್ತಾಳೆ ಎಂದು ಹೇಳಿದ್ದಾರೆ. ಈ ಮಗು ನನ್ನ ವಂಶದ ಉದ್ಧಾರಕ್ಕಾಗಿ ಹುಟ್ಟಿದೆಯೋ ಅಥವಾ ನಾಶಕ್ಕಾಗಿ ಹುಟ್ಟಿದೆಯೋ ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಹಾಗೊಂದು ವೇಳೆ ನಿಮಗೆ ಅನರ್ಥ ಉಂಟಾಗುವುದಾದರೆ ಆ ಮಗುವನ್ನು ನಮಗೆ ಕೊಟ್ಟು ಬಿಡಿ. ಅದನ್ನು ನಮ್ಮ ಸ್ವಂತ ಮಗುವೆಂದೇ ಸಾಕುತ್ತೇವೆ. ನೀವು ಒಮ್ಮೆ ಆ ಮಗುವನ್ನು ನಮಗೆ ದಾನವಾಗಿ ಕೊಟ್ಟ ಮೇಲೆ ನಿಮಗೆ ಯಾವ ಗಂಡಾಂತರವೂ ಇರುವುದಿಲ್ಲವಲ್ಲ. ಇದು ಶಾಸ್ತ್ರದ ಹೇಳಿಕೆ. ತಮ್ಮ ಇಚ್ಛೆಯಂತೆಯೇ ಆಗಲಿ. ಶಿವಾನುಗ್ರಹ ಮಸ್ತು. ನಮಗೂ ಬಹಳ ವರ್ಷಗಳಿಂದ ಮಕ್ಕಳಿಲ್ಲದೆ ನಮ್ಮ ಅರಮನೆ ಸಾಮ್ರಾಜ್ಯ ಎಲ್ಲ ಬಂಜೆಯಾಗಿತ್ತು. ಇನ್ನು ಮುಂದೆ ಈ ಮಗುವನ್ನು ನಮ್ಮ ಸ್ವಂತ ಮಗುವೆಂದೇ ಸಾಕುತ್ತೇವೆ. ಈ ಮಗು ನಮ್ಮ ಸಾಮ್ರಾಜ್ಯಕ್ಕೆ ಮುಂದಿನ ಅಧಿಕಾರಿ. ಈ ವಿಷಯವನ್ನು ಸಾಮ್ರಾಜ್ಯದ ಪ್ರಜೆಗಳೆಲ್ಲರಿಗೂ ತಿಳಿಸಿ ಉತ್ಸವವನ್ನು ಆಚರಿಸೋಣ. ನೀವು ಸಹ ಇಲ್ಲಿಯೇ ಇದ್ದು ಉತ್ಸವದಲ್ಲಿ ಭಾಗವಹಿಸಬೇಕು. ತಮ್ಮ ಇಚ್ಛೆಯಂತೆ ಆಗಲಿ ಪ್ರಭು. ರಾಜಕುಮಾರ ಬಂಗಾರು. ಭೇಷ್ ಭೇಷ್. ಫಲ ಫಲ ಮಗನೇ. ಮಗು, ನಿನ್ನನ್ನು ಸಾಕಿದ್ದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ. ಈಗ ನೀನು ಎಲ್ಲ ವಿದ್ಯೆಗಳನ್ನು ಕಲಿತು ಚೆನ್ನಾಗಿ ಬೆಳೆದಿರಿ. ನಿನ್ನ ಬಾಹುಬಲ ನೋಡಬೇಕಾಗಿದೆ. ಇವನು ಜಗಜ್ಜೆಟ್ಟಿ. ಇವನೊಡನೆ ಕುಸ್ತಿ ಮಾಡಿ ನಿನ್ನ ಸಾಹಸವನ್ನು ತೋರಿಸಬೇಕಾಗಿದೆ. ಇವನನ್ನು ಗೆದ್ದರೆ ನೀನೇ ಬಲಶಾಲಿ, ಸೋತರೆ ನಮಗೆ ಅವಮಾನ. ನಡೆ.
ಫಲ ಮಗನೇ ಫಲ. ನೀನು ನಮ್ಮ ಬೇಡರ ಕುಲಕ್ಕೆ ಚಿನ್ನ. ವಿದ್ಯಾ ಬುದ್ಧಿ ಹೊಡೆದಾಟ ಎಲ್ಲದರಲ್ಲೂ ಪ್ರವೀಣನಾಗಿರಲಿ. ಫಲ ಫಲ. ಎಲ್ಲ ನಿನ್ನ ದಯೆ, ನಿನ್ನ ಆಶೀರ್ವಾದ. ನಾನು ನಾನಾ ಊರುಗಳನ್ನು ತಿರುಗಿ ಜ್ಞಾನ ಮತ್ತು ಶೌರ್ಯವನ್ನು ಸಂಪಾದಿಸಬೇಕೆಂಬ ಆಸೆ. ಸಂತೋಷ. ಹಲವು ಊರುಗಳನ್ನು ತಿರುಗಿ ಬಂದರೆ ಒಳ್ಳೆಯದು. ಜನಗಳ ಪರಿಚಯ ನಡವಳಿಕೆ ತಿಳಿಯುತ್ತದೆ. ಹೋಗಿ ಬಾ ಮಗನೇ, ಬಹಳ ಸಂತೋಷ. ಆದರೆ ಒಂದು ನಿಜವಾದ ಮಾತು ಹೇಳ್ತೇನೆ. ನಿನ್ನ ತಾಯಿಯ ಆಶೀರ್ವಾದವನ್ನು ಪಡೆ. ನಿನ್ನ ಶೌರ್ಯ ಸಾಹಸ ಇವುಗಳನ್ನೆಲ್ಲ ನೋಡಿ ನಿಮ್ಮಮ್ಮ ಎಷ್ಟು ಸಂತೋಷ ಪಡ್ತಿದ್ಲು. ಅಮ್ಮ ಅಮ್ಮ, ನಾವ್ಯಾರೂ ಅಲ್ಲಪ್ಪ ನಿನ್ನ ಹೊಡೆದವರು, ನಿನ್ ತಾಯಿನೇ ಬೇರೆ. ನೀನ್ ಚಿಕ್ಕೊಂಡಿರುವಾಗ ನೀನು ಕರ್ಕೊಂಡ್ಬಂದು ಸಾಕಿ ಬೆಳೆಸಿದ್ವಿ. ಅಂದರೆ ನೀವು ನನ್ನನ್ನು ಸಾಕಿದವರೇ? ಹಾಗಾದರೆ ನನ್ನ ಹಡದವಳು ಯಾರು? ಎಲ್ಲಿದ್ದಾಳೆ? ನಾನು ಅವಳನ್ನು ನೋಡಬೇಕು. ಕಾವೇರಿ ನದಿ ತೀರದಲ್ಲಿ ದೇವ್ರ ಧ್ಯಾನ ಮಾಡ್ತಿರ್ತಾಳಪ್ಪ ನಿನ್ ತಾಯಿ. ಹೋಗ್ತೀನಿ, ಹೋಗಿ ತಕ್ಷಣ ದರ್ಶನ ಪಡಿತೇನೆ. ಹೋಗಿ ಬಾಪ್ಪ. ದೇವರು ಒಳ್ಳೇದು ಮಾಡ್ತಾನೆ.